ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಭಾನುವಾರ ನಿಮ್ಮ ಜೊತೆ ಮತ್ತೆ ಮಾತನಾಡಲು ಅವಕಾಶ ಕೊಟ್ಟಿರುವ ತಂದೆಯಾದ ದೇವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಕ್ರಿಸ್ತನನ್ನು ನಂಬಿ ಕ್ರೈಸ್ತರಾಗಿ ಜೀವನ ಮಾಡುವ ಎಲ್ಲ ದೇವರ ಮಕ್ಕಳಿಗೂ ನನ್ನ ವಂದನೆಗಳು. ಪ್ರಿಯರೇ, ಈ ಒಂದು ಒಳ್ಳೆಯ ವಿಷಯವನ್ನು ಬೈಬಲ್ನಿಂದ ಕಲಿತುಕೊಳ್ಳೋಣ. ಈ ಭೂಮಿ ಮೇಲೆ ಮನುಷ್ಯರು ಮತ್ತೊಬ್ಬ ಮನುಷ್ಯನ ಮೇಲೆ ಪ್ರೀತಿಯನ್ನು ತೋರಿಸುವುದು ನಾವು ನೋಡುತ್ತಲೇ ಇದ್ದೇವೆ. ಆದರೆ ಭೂಮಿ ಮೇಲಿರುವ ಯಾವ ಮನುಷ್ಯನಿಗೂ ತಿಳಿಯಲಾರದ ವಿಷಯ ಏನೆಂದರೆ, ಪ್ರೀತಿ ಯಾರಲ್ಲಿ ಮೊದಲು ಹುಟ್ಟಿದ್ದು, ಯಾರು ಮೊದಲು ಈ ಭೂಮಿ ಮೇಲೆ ಪ್ರೀತಿಯನ್ನು ನಮಗೆ ಕೊಟ್ಟಿದ್ದು ಎಂದು ನಾವು ನೋಡಿದಾಗ, ಯಾರನ್ನು ಕೇಳಿದರೂ ಅವರ ಬಾಯಿಂದ ಬರುವ ಮಾತಿನಲ್ಲಿ ಮೊದಲನೆಯದಾಗಿ ನಮ್ಮನ್ನು ಪ್ರೀತಿಸಿದವರು ತಾಯಿಯಾದ ನಂತರ ನಮ್ಮನ್ನು ಪ್ರೀತಿಸಿದವರು ತಂದೆ, ಬಂಧುಗಳು ಎಂದು ಎಲ್ಲರೂ ಮನುಷ್ಯರು ತಮ್ಮನ್ನು ಹೇಗೆ ಪ್ರೀತಿ ಮಾಡುತ್ತಾರೆ ಎಂದು ಕೇಳಿದಾಗ ಅವರ ಬಾಯಲ್ಲಿ ಎಷ್ಟೋ ಮಾತುಗಳು ಪ್ರೀತಿಯ ಬಗ್ಗೆ ಮಾತನಾಡುವುದು ನಾವು ನೋಡುತ್ತಲೇ ಇದ್ದೇವೆ. ಆದರೆ ಪ್ರೀತಿ ಮೊದಲು ಹುಟ್ಟಿದ್ದು ಯಾರಲ್ಲಿ, ಎಲ್ಲಿ ಮೊದಲು ಹುಟ್ಟಿದ್ದು ಎಂದು ಕೇಳಿದಾಗ, ಈ ಪ್ರೀತಿ ಪ್ರೇಮದ ಬಗ್ಗೆ ಮನುಷ್ಯನು ಹೇಳಲಾರನು. ಯಾಕೆಂದರೆ ಮನುಷ್ಯನಿಗೆ ತಿಳಿದಿರುವ ಪ್ರೇಮ, ಮನುಷ್ಯನಿಗೆ ತಿಳಿದಿರುವ ಪ್ರೀತಿ 30 ವರ್ಷ, 10 ವರ್ಷ, 20 ವರ್ಷ, 60 ವರ್ಷ, 1 ವರ್ಷ ಪ್ರೀತಿಯೇ ಗೊತ್ತು ಹೊರತು ಈ ಲೋಕಗಳು ಉಂಟಾಗುವುದಕ್ಕಿಂತ ಮುಂಚೆ ಮನುಷ್ಯರ ಮೇಲೆ ಪ್ರೀತಿಯನ್ನು ಇಟ್ಟಿರುವ ದೇವರ ಪ್ರೀತಿ ಯಾರಿಗಾದರೂ ಗೊತ್ತಾ? ಹೇಳ್ರಿ ಪ್ರಿಯರೇ, ಮನುಷ್ಯರು ಒಬ್ಬ ಹುಡುಗ ಒಬ್ಬ ಹುಡುಗಿಯನ್ನು ನೋಡಿದಾಗ ಮಾತಾಡುವ ಮಾತಲ್ಲಿ ನಮಗೆ ಗೊತ್ತು ಏನು, ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ನಾನು ನಿನ್ನನ್ನು ಪ್ರೇಮಿಸುತ್ತೇನೆ ಎಂದು ಐ ಲವ್ ಯು ಎಂದು ಹೇಳಿದಾಗ ಆ ಹುಡುಗಿ ತಂದೆಗಿಂತ, ತಾಯಿಗಿಂತ, ಬಂಧುಗಳಿಗಿಂತ ಇಷ್ಟೊಂದು ಪ್ರೀತಿ ತೋರಿಸುತ್ತಾನೆ ಎಂದು ಎಲ್ಲರ ಪ್ರೀತಿಯನ್ನು ಮರೆತು ಹೋಗುತ್ತಾಳೆ. ಆದರೆ ಭೂಮಿಯ ಮೇಲೆ ಮನುಷ್ಯರು ತೋರಿಸುವ ಪ್ರೀತಿಯಲ್ಲಿ, ಭೂಮಿಯ ಮೇಲೆ ಮನುಷ್ಯನು ತೋರಿಸುವ ಪ್ರೇಮಿಗಳಲ್ಲಿ ನಿಜವಾದ ಪ್ರೇಮಿ ಯಾರು ಹೇಳ್ರಿ ಪ್ರಿಯರೇ? ಅವರಲ್ಲಿ ನಿಜವಾದ ಪ್ರೀತಿ ಇದೆಯಾ ಅಂದರೆ ಏನೋ ಡೌಟ್ ಎಲ್ಲರಿಗೆ. ಯಾಕೆ ಉತ್ತರ ಸಿಗಲ್ಲ ಮನುಷ್ಯನಿಗೆ ಕೇಳಿದಾಗ? ಯಾಕಂದರೆ ಪ್ರೀತಿ ಮಾಡಿದವರಲ್ಲಿ, ಮನುಷ್ಯರಲ್ಲಿ 99 ಮಂದಿ ಪ್ರೀತಿ ಮಾಡಿದವರನ್ನೇ ಮದುವೆ ಆಗಿಲ್ಲ. ಅವರ ಪ್ರೀತಿ ನಿಂತಿಲ್ಲ. ಅದರ ಪ್ರೀತಿನ ಅದು ಹೇಳ್ರಿ ಪ್ರೇರಿ, ಅದ ಪ್ರೀತಿ. ಮನುಷ್ಯನು ಮನುಷ್ಯನ ಮೇಲೆ ಈ ಪ್ರೀತಿಯನ್ನು ತೋರಿಸುತ್ತಿದ್ದಾನೆ ಎಂದರೆ, ಈ ಮನುಷ್ಯನಿಗೆ ಈ ಪ್ರೀತಿಯನ್ನು ಕೊಟ್ಟಿದವರು ಯಾರು? ನಾವು ಮನುಷ್ಯನಲ್ಲಿ ಪ್ರೀತಿ ಎಂದರೆ ಆ ಪ್ರೀತಿಗೆ ರೂಪ ಏನೆಂದು ಕೇಳಿದಾಗ, ಪ್ರತಿಯೊಬ್ಬ ಮನುಷ್ಯನು ಹಾರ್ಟ್ ಬೀಟ್ ತೋರಿಸ್ತಾನೆ. ಅದೇ ಪ್ರೀತಿಗೆ ರೂಪ. ಆ ಪ್ರೀತಿಗೆ ರೂಪ ಮನುಷ್ಯನು ಹೃದಯ ಎಂದು ತೋರಿಸಿ, ಆ ಹೃದಯಕ್ಕೆ ಒಂದು ಚಿತ್ರವನ್ನು ತೋರಿಸುತ್ತಾನೆ. ನೀವು ಯೂಟ್ಯೂಬಲ್ಲಿ ಹೊಡೆದ್ರು, ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು, ಪ್ರೀತಿಗೆ ಒಂದು ರೂಪ ಬರುತ್ತದೆ. ಪ್ರೇಮಿಗಳಿಗೆ ಒಂದು ರೂಪ ಇರುತ್ತದೆ. ಏನು? ಹಾರ್ಟ್, ಹೃದಯ ಎಂದು ಎಲ್ಲರೂ ಅದೇ ಪ್ರೀತಿಗೆ ರೂಪ ಎಂದು ಪ್ರಿಯರೇ ಮೋಸ ಹೋಗಿ ಪ್ರೀತಿಯ ರೂಪ ಯಾವುದೋ ತಿಳಿಯಲಾರದೆ ಭೂಮಿ ಮೇಲೆ ಜೀವಿಸ್ತಾ ಇದ್ದಾರೆ. ಆದರೆ
ಪ್ರೀತಿಗೆ ರೂಪ ಯಾವುದು ಎಂದು ನಾವು ನೋಡಿದಾಗ ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡಿದಾಗ ಪ್ರಿಯರೇ, ಪ್ರೀತಿಗೆ ರೂಪ ಪ್ರೇಮಿಗಳು ತೋರಿಸಿದ್ದಲ್ಲ, ಪ್ರೀತಿಗೆ ರೂಪ ತಂದೆ ತಾಯಿ ಅಲ್ಲ, ಪ್ರೀತಿಗೆ ರೂಪ ಯಾವುದು ಯಾರು ಎಂದು ನಾವು ನೋಡಿದಾಗ ಯೋಹಾನನು ಬರೆದ ಮೊದಲನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 8ನೇ ವಚನದಾಗ ನೋಡ್ರಿ ಪ್ರಿಯರೇ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಯಾಕಂದರೆ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಯಾಕೆ? ದೇವರು ಪ್ರೀತಿ ಸ್ವರೂಪನು. ಯಾರಂತ ಪ್ರಿಯರೇ ದೇವರು? ದೇವರ ಬಗ್ಗೆ ಏನು ಹೇಳಕತ್ತಾನಿಲ್ಲಿ? ಪ್ರೀತಿಗೆ ರೂಪ ಯಾವುದು ಎಂದು ಹೇಳಕತ್ತಾನ ಪ್ರಿಯರಿಲ್ಲಿ. ಹಾಟ್ ಅಂತ ಹೇಳಕತ್ತಿಲ್ಲ. ನಾವೆಲ್ಲರೂ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಪ್ರೀತಿಗೆ ರೂಪ ತೋರಿಸಿದ್ರೆ ಅಂದರೆ ಹಾಟ್ ಸಿಂಬಲನ್ನು, ಹೃದಯವನ್ನು ತೋರಿಸ್ತಾರೆ. ಆದರೆ ಪ್ರೀತಿಗೆ ರೂಪ ಹಾಟ್ ಅಲ್ಲ, ಮತ್ತೆ ಯಾವುದು? ಗಾಡ್. ಪ್ರೀತಿಯನ್ನು ನಾವು ಒಂದು ರೂಪ ಕೊಡಬೇಕೆಂದರೆ ಅದು ದೇವರ ರೂಪವೇ ಆಗಿರಬೇಕು. ಯಾಕೆ ದೇವರ ರೂಪವಾಗಿರಬೇಕು? ತಂದೆ ತಾಯಿಗಳಲ್ಲಿರುವ ಪ್ರೀತಿ, ಪ್ರೇಮಿಗಳಲ್ಲಿರುವ ಪ್ರೀತಿ, ಬಂಧುಗಳಲ್ಲಿರುವ ಪ್ರೀತಿ, ಈ ಭೂಮಿಯ ಮೇಲೆ ಯಾವ ಮನುಷ್ಯನಲ್ಲಿ ಆಗಲಿ ಪ್ರೀತಿ ಇದೆ ಎಂದರೆ, ಪ್ರೇಮ ತೋರಿಸುತ್ತಾನೆ ಎಂದರೆ, ಆ ಪ್ರೀತಿಯಾಗಲಿ, ಆ ಪ್ರೇಮಿಗಳಾಗಲಿ, ಆ ಪ್ರೇಮಿಗಳಲ್ಲಿರುವ ಪ್ರೀತಿ ಈ ಮನುಷ್ಯನಿಗೆ ಕೊಟ್ಟಿದ್ದು ಹುಡುಗಿ ಅಲ್ಲ, ದೇವರು ಕೊಟ್ಟಿದ್ದಾನೆ. ಮಕ್ಕಳ ಮೇಲೆ ತಂದೆ ತಾಯಿಗಳಿಗಿರುವ ಪ್ರೀತಿ ಯಾರು ಕೊಟ್ಟಿದ್ದು? ದೇವರು ಕೊಟ್ಟಿದ್ದಾನೆ. ಯಾಕೆಂದರೆ ದೇವರೇ ಪ್ರೀತಿ ಸ್ವರೂಪನು. ಪ್ರೀತಿಗೆ ಒಂದು ರೂಪ ಕೊಡಬೇಕೆಂದರೆ ಭೂಮಿಯ ಮೇಲೆ ಮನುಷ್ಯರು ಕೊಟ್ಟಿರುವ ರೂಪವಲ್ಲ, ಆ ರೂಪವು ನಿಜವಾದ ರೂಪವಲ್ಲ. ಆದರೆ ದೆವ್ವ ಏನು ಮಾಡಿದೆ ಪ್ರಿಯರೇ? ಮನುಷ್ಯರಿಗೆ ಪ್ರೀತಿ ಎಂದರೆ ಹೃದಯವೇ ಎಂದು ತೋರಿಸಿ ದೇವನನ್ನು ಮರೆತು ಹೋಗುವಂತೆ ಮಾಡಿದೆ. ನೋಡ್ರಿ, ದೆವ್ವ ಮನುಷ್ಯನೊಳಗೆ ಹೋಗಿ ದೇವರ ರೂಪವನ್ನು ತೆಗೆದುಹಾಕಿ ಪ್ರೀತಿ ಎಂದರೆ ಹೃದಯ, ಪ್ರೀತಿ ಎಂದರೆ ಹಾರ್ಟ್ ಎಂದು ಎಲ್ಲರಿಗೆ ತೋರಿಸಿದೆ ಪ್ರಿಯರೇ. ಅದಕ್ಕೆ ಲೋಕದಲ್ಲಿರುವ ಯಾವ ಮನುಷ್ಯನನ್ನು ಕೇಳಿದರೂ ಪ್ರೀತಿ ಎಂದರೆ ಹೃದಯ ಎಂದು ಹೇಳುತ್ತಾನೆ. ಆದರೆ ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನನ್ನು ಸೈತಾನನ ಆಲೋಚನೆಗಳಿಂದ, ಸೈತಾನನ ಕೈಗಳಿಂದ ಬಿಡಿಸಿ ದೇವರ ರಾಜ್ಯಕ್ಕೆ ಸೇರಿಸಬೇಕೆಂದರೆ ದೇವರ ಪ್ರೀತಿ ತಿಳಿಸಬೇಕು. ಆ ಪ್ರೀತಿ ಯಾರಲ್ಲಿ ಮೊದಲು ಹುಟ್ಟಿದೆ ಎಂದು ತಿಳಿಸಬೇಕು. ಯಾಕೆಂದರೆ ಪ್ರಿಯರೇ, ಈ ಭೂಮಿ ಮೇಲಿರುವ ತಂದೆ ತಾಯಿಗಳಾಗಲಿ, ಬಂಧುಗಳಾಗಲಿ, ಪ್ರೇಮಿಗಳಾಗಲಿ, 800 ಕೋಟಿ ಜನ, ಅವರಲ್ಲಿರುವ ಪ್ರೀತಿ ಆ ದೇವರಿಂದ ಬಂದಿದ್ದೇ ಹೊರತು ಮನುಷ್ಯನಲ್ಲಿ ಹುಟ್ಟಿದ್ದಲ್ಲ. ಯಾಕೆಂದರೆ ದೇವರು ಹೇಳುತ್ತಾನೆ ನೋಡ್ರಿ ಇಲ್ಲಿ, ದೇವರು ಪ್ರೀತಿ ಸ್ವರೂಪನು. ದೇವರು ಪ್ರೀತಿ ಸ್ವರೂಪನು. ಆ ದೇವರಲ್ಲಿದೆ ಪ್ರೀತಿ. ಎಷ್ಟಿದೆ ಪ್ರೀತಿ ಇದೆ ಅವರಲ್ಲಿ ಪ್ರಿಯರೇ. ಇಲ್ಲ 16ನೇ ವಚನದಲ್ಲಿ ನೋಡ್ರಿ ಏನು ಮಾತಾಡಕತ್ತಾನ ಮತ್ತೆ ದೇವರಿಲ್ಲಿ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪನು. ಪ್ರೀತಿಯ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಯಾರಂತ ಪ್ರಿಯರೇ? ದೇವರು ಪ್ರೀತಿ ಸ್ವರೂಪನು. ದೇವರು ಅಲ್ಲಿದೆ ಪ್ರೀತಿ. ಎಷ್ಟಿದೆ ಪ್ರೀತಿ ದೇವರಲ್ಲಿ ಪ್ರಿಯರೇ? ಯೋಚನೆ ಮಾಡ್ರಿ, ಆಲೋಚನೆ ಮಾಡಿ.
ದೇವರಲ್ಲಿ ಪ್ರೀತಿ ಎಷ್ಟಿದೆ ಎಂದು ದೇವರನ್ನು ಕೇಳಿದಾಗ, ತಂದೆ ತಾಯಿಯನ್ನು ನೀವು ಕೇಳ್ರಿ ಒಂದ್ಸತಿ, ಅಮ್ಮ ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತೀಯಾ ಅಂತ ಕೇಳಿದಾಗ, ತಾಯಿಯನ್ನು ಕೇಳಿದಾಗ ತಾಯಿ ಹೇಳುವ ಮಾತೇನು ಗೊತ್ತಾ ಪ್ರಿಯರೇ? ನನಗೇನು ನಿನ್ನೇ ಪ್ರೀತಿ ಮಾಡಬೇಕಾ? ನನಗೆ ಮಗ ಇದ್ದಾನೆ, ಮಗನನ್ನು ಪ್ರೀತಿ ಮಾಡಬೇಕು, ಗಂಡನನ್ನು ಪ್ರೀತಿ ಮಾಡಬೇಕು. ಎಷ್ಟು ಮತ್ತೆ ನನ್ನ ಪ್ರೀತಿಸ್ತಿ ಅಂದ್ರೆ ನಿನ್ನ ಮೇಲೂ ಪ್ರೀತಿ ಐತೆ, ಎಲ್ಲ ಪ್ರೀತಿ ನಿನ್ನ ಮೇಲೇನೆ ಇಲ್ಲ. ಮಗ ಕೇಳಿದ್ರು ಅಂತೆ ಅದೇ ಮಾತು, ಗಂಡ ಕೇಳಿದ್ರು ಅದೇ ಮಾತು. ಮತ್ತೆ ದೇವರನ್ನು ಕೇಳಿದಾಗ ಅದೇ ಒಬ್ಬ ಹುಡುಗ ಹೇಳುತ್ತಾನೇನೋ ಗೊತ್ತಾ ಪ್ರಿಯರೇ? ಒಬ್ಬ ಹುಡುಗಿ ಹತ್ರ ಮಾತಾಡುವ ಮಾತೇನೋ ಗೊತ್ತಾ? ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತಿ ಎಂದು ಹುಡುಗನನ್ನು ಕೇಳಿದಾಗ, ನಾನು ನಿನ್ನನ್ನು ನನ್ನ ಪ್ರಾಣ ಇರುವವರೆಗೂ ಪ್ರೀತಿ ಮಾಡುತ್ತೇನೆ ಎಂದು ಹೇಳುತ್ತಾನೆ. ನಿನ್ನ ತಾಯಿ ಪ್ರೀತಿಗಿಂತ, ನಿನ್ನ ತಂದೆ ಪ್ರೀತಿಗಿಂತ ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡುತ್ತೇನೆ ಎಂದು ಹೇಳುತ್ತಾನೆ ಹೊರತು ನಿಜವಾಗಿ ಪ್ರೀತಿ ಮಾಡುವವನಲ್ಲ. ಆದರೆ ದೇವರು ಹೇಳುವವನಲ್ಲ, ಪ್ರೀತಿ ಮಾಡುವವನು. ಯಾರನ್ನು ಪ್ರೀತಿ ಮಾಡಿದ್ದಾನೆ? ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನನ್ನು, ಒಳ್ಳೆಯವರನ್ನು ಪ್ರೀತಿ ಮಾಡುತ್ತಾ ಇದ್ದಾನೆ, ಕೆಟ್ಟವರನ್ನು ಪ್ರೀತಿ ಮಾಡುತ್ತಾ ಇದ್ದಾನೆ. ಈ ಭೂಮಿಯ ಮೇಲೆ ಜೀವಂತವಾಗಿರುವ ಪ್ರತಿ ಮನುಷ್ಯನ ಮೇಲೆ ದೇವರು ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ. ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾನೆ ದೇವರನ್ನು ಕೇಳಿದಾಗ? ಎಷ್ಟು ಪ್ರೀತಿ ದೇವರನ್ನು ಕೇಳೋಣ ಒಂದ್ಸತಿ. ದೇವರು ಏನು ಹೇಳಕತ್ತಾನ ನೋಡ್ರಿ ಪ್ರಿಯರಿ. ಇಲ್ಲಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ ನೋಡ್ರಿ ಪ್ರಿಯರೇ, 16ನೇ ವಚನದಲ್ಲಿ, ತಂದೆಯನ್ನು ಕೇಳಿದಾಗ, ತಾಯಿಯನ್ನು ಕೇಳಿದಾಗ ಸರಿಯಾದ ಉತ್ತರ ಸಿಗುವುದಿಲ್ಲ, ಆದರೆ ದೇವರನ್ನು ಕೇಳಿದಾಗ ಸರಿಯಾದ ಉತ್ತರ ಸಿಗುತ್ತದೆ. ಏನು ದೇವರು ಹೇಳುವ ಪ್ರೀತಿಯ ಮಾತು? ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ದೇವರು ಲೋಕವನ್ನು, ನೋಡ್ರಿ ಪ್ರಿಯರೇ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಯಾರ ಮೇಲೆ ಪ್ರಿಯರೇ? ಲೋಕದ ಮೇಲೆ. ಒಬ್ಬ ಕವಿ ಹೇಳಿದ್ದಾನೆ, ಒಬ್ಬ ಕವಿ ಮಾತಲ್ಲಿ ಮಾತಾಡುತ್ತಾ, ಲೋಕ ಎಂದರೆ ಗಿಡ, ಮರ, ಪಕ್ಷಿ, ಪ್ರಾಣಿ, ಜೀವಿಗಳು ಅಲ್ಲ, ಲೋಕ ಎಂದರೆ ಮನುಷ್ಯ ಎಂದು ಹೇಳಿದ್ದಾನೆ. ಲೋಕ ಅಂದರೇನು? ಮನುಷ್ಯ. ಮನುಷ್ಯರೇ ಲೋಕ. ಮತ್ತೆ ಇಲ್ಲಿ ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟಿದ್ದಾನೆ. ಎಷ್ಟು? ನಮಗೆಷ್ಟು ಪ್ರೀತಿ ಪ್ರಿಯರೇ? ನಮಗೆ ಪ್ರೀತಿ ಇದ್ದರೆ ಹೆಂಗೆ ತೋರಿಸಬೇಕಂದರೆ ಅವರ ಮೇಲೆ ಪ್ರೀತಿ, ಸ್ವಲ್ಪ ನಮ್ಮ ಪ್ರೀತಿ. ಆದರೆ ದೇವರ ಪ್ರೀತಿ ನೋಡ್ರಿ ಪ್ರಿಯರೇ, ತಂದೆ ತಾಯಿಯರ ಪ್ರೀತಿ, ಮಕ್ಕಳ ಪ್ರೀತಿ, ಪ್ರೇಮಿಗಳ ಪ್ರೀತಿ ಅಂತ ಪ್ರೀತಿ ಅಲ್ಲ. ಮತ್ತೆ ಎಷ್ಟೋ ಅಂದರೆ ನೋಡ್ರಿ, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಎಷ್ಟು ಪ್ರೀತಿ ಮಾಡುತ್ತಿ ಅಂದರೆ, ಪರಲೋಕದಲ್ಲಿ ಹುಟ್ಟಿರುವ ನನ್ನ ಮಗನನ್ನು ಯಾರಿಗಾಗಿ ಕೊಟ್ಟಿದ್ದಾನೆ? ನಮಗಾಗಿ. ಯಾರಾದರೂ ಹಿಂಗೆ ಪ್ರೀತಿಸ್ತಾರೆ ಪ್ರಿಯರೇ ಹೇಳ್ರಿ? ಯಾರಾದರೂ ಪ್ರೇಮಿಗಳ ಹತ್ರ ಹೋಗಿ, ಪ್ರೇಯಸಿ, ಹುಡುಗಿ, ನೀನು ನನ್ನನ್ನು ತುಂಬ ಪ್ರೀತಿ ಮಾಡಕತ್ತೀಯಲ್ಲ, ನನಗೋಸ್ಕರ ನೀನು ಕಿಡ್ನಿಯನ್ನು ಕೊಡ್ತೀಯಾ ಎಂದು ಕೇಳಿದಾಗ ಕೊಡ್ತಾನ ಪ್ರಿಯರೇ? ಯಾವನಾದರೂ ಪ್ರೀತಿ ಮಾಡಿದ್ದವನು?
ಪ್ರೀತಿ ಮಾಡಿದವನು ಯಾವನಾದರೂ ಕೊಡ್ತಾನ? ಕಿಡ್ನಿ ಕೊಡ್ತಾನ? ಕಣ್ಣು ಕೊಡ್ತಾನ ಹುಡುಗಿಗಾಗಿ? ಕಣ್ಣು ಕೊಡಲ್ಲ, ಕಿಡ್ನಿ ಕೊಡಲ್ಲ. ಹೃದಯದಿಂದ ಪ್ರೀತಿ ಮಾಡಕತ್ತಾನಲ್ಲ, ಮತ್ತೆ ಹೃದಯವನ್ನು ಕೇಳಿದರೆ ಕೊಡ್ತಾನ? ಹಾರ್ಟ್ ಕೊಡ್ತಾನ? ನನ್ನ ಹೃದಯ ನಿನ್ನದೇ. ಹೆಂಗೆ ಹೇಳ್ತಾನ್ರಿ? ನನ್ನ ಹೃದಯ ನಿನ್ನ ಸುತ್ತಲೇ ಇದೆ ಎಂದು ಹೇಳುತ್ತಾನೆ. ಆ ಹುಡುಗಿಗೆ ಹೃದಯ ಕೆಟ್ಟೋಗಿ ಸಾಯುವ ಪರಿಸ್ಥಿತಿಯಲ್ಲಿದ್ದಾಗ ಯಾವನಾದರೂ ಪ್ರೀತಿ ಮಾಡಿದವನು ಅವಳಿಗೆ ಹೃದಯವನ್ನು ಕೊಡುತ್ತಾನ? ಪ್ರಿಯರೇ ಹೇಳ್ರಿ. ಹೃದಯ ಕೊಡುವುದಿಲ್ಲ, ಕಣ್ಣು ಕೊಡುವುದಿಲ್ಲ, ಮತ್ತೇನು ಕೊಡುತ್ತಾನೆ? ಏನು ಕೊಡುತ್ತಾನೆ ಹೇಳ್ರಿ ಪ್ರಿಯರೇ? ಏನೂ ಕೊಡಲ್ಲ. ಪ್ರೀತಿ ಮಾಡುತ್ತೇನೆ ಎಂದು ಮಾತು ಹೇಳುತ್ತಾನೆ. ಏನು ಹೇಳುತ್ತಾನೆ ಪ್ರಿಯರೇ? ಪ್ರೀತಿ ಮಾಡುತ್ತಿದ್ದೇನೆ ಎಂದು ಮಾತು ಹೇಳುತ್ತಾನೆ ಹೊರತು ನಿಜವಾದ ಪ್ರೀತಿ ಇಲ್ಲ ಅವರಲ್ಲಿ. ಆದರೆ ದೇವರನ್ನು ಕೇಳಿದಾಗ ಪ್ರೀತಿ ಮಾಡುತ್ತೀ ಅಂದಲ್ಲ, ಏನು ಕೊಡುತ್ತೀ ನನಗಾಗಿ ಅಂದಾಗ, ನೀನು ಈ ಭೂಮಿ ಮೇಲೆ ಜೀವನವನ್ನು ಮಾಡಬೇಕೆಂದು ಗಾಳಿ, ನೀರು, ಆಹಾರ, ಊಟ, ತಂದೆ ತಾಯಿ, ಬಂಧು ಎಲ್ಲವನ್ನು ಕೊಟ್ಟಿದ್ದು ನಾನೇ. ಇವೆಲ್ಲ ಕೊಟ್ಟಿದ್ದಿ. ಇವುಗಳಿಗಿಂತ ನಿನ್ನನ್ನು ಹೆಚ್ಚು ಇವುಗಳನ್ನು ಕೊಟ್ಟು ನನ್ನ ಪ್ರೀತಿಯನ್ನು ತೋರಿಸಿದರೂ ನೀನು ನನ್ನ ಪ್ರೀತಿಯನ್ನು ಗುರ್ತಿಸದೆ ಹೋದಾಗ ಮತ್ತೆ ನನ್ನ ಪ್ರೀತಿಯನ್ನು ನಿನಗೆ ಹೇಗೆ ತೋರಿಸಿದ್ದೇನೆ ಗೊತ್ತಾ? ನನಗೆ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದೇನೆ. ಕ್ರಿಸ್ತ ಯೇಸನನ್ನು ಈ ಲೋಕಕ್ಕೆ ಕಳಿಸಿ ಪ್ರಾಣವನ್ನು ಕೊಟ್ಟಿದ್ದೇನೆ. ಅದು ನನ್ನ ಪ್ರೀತಿ. ಆದರೆ ಮನುಷ್ಯರ ಪ್ರೀತಿ, ಪ್ರಿಯರೇ, ಮನುಷ್ಯರು ಈ ಲೋಕದಲ್ಲಿ ಯಾಕೆ ಪ್ರೀತಿ ಮಾಡುತ್ತಾರೆ ಗೊತ್ತಾ ಪ್ರಿಯರೇ? ನೋಡ್ರಿ ಪ್ರಿಯರೇ, ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 33ನೇ ವಚನದಲ್ಲಿ, ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 33ನೇ ವಚನದಲ್ಲಿ ದೇವರು ಹೇಳಕತ್ತಾನ. ನೋಡ್ರಿ ಪ್ರಿಯರ್, ಇಲ್ಲಿ ಏನು ಹೇಳಕತ್ತಾನ್ರಿ ನೋಡ್ರಿ. ಕಾಮವನ್ನು ತೀರಿಸಿಕೊಳ್ಳಬೇಕೆಂದು ಎಷ್ಟೋ ಮುಂದಿದ್ದೀರಿ. ಯಾಕೆ ಅಂತ ಪ್ರಿಯರೇ? ಕಾಮವನ್ನು ತೀರಿಸಿಕೊಳ್ಳಬೇಕು, ಪ್ರೀತಿಯನ್ನಲ್ಲ. ಈ ಲೋಕದಲ್ಲಿ ಮನುಷ್ಯರಲ್ಲಿರುವ ಪ್ರೀತಿಯಲ್ಲಿ ಇರುವುದು ಏನು ಹೇಳಿದಾಗ ದೇವರು ಹೇಳುವ ಮಾತು ಏನು? ಪ್ರೀತಿ ಅಲ್ಲ. ಏನಂತ ನೋಡ್ರಿ ಪ್ರಿಯರೇ? ನನ್ನ ಜನರೇ ಲೆಕ್ಕವಿಲ್ಲದಷ್ಟು ದಿನ ನನ್ನನ್ನು ಮರೆತಿದ್ದಾರೆ, ಕಾಮವನ್ನು ತೀರಿಸಿಕೊಳ್ಳಬೇಕೆಂದು ಎಷ್ಟೋ ಮುಂದಿದ್ದಾರೆ. ಯಾಕಂತ ಪ್ರಿಯರೇ? ಕಾಮವನ್ನು ತೀರಿಸಿಕೊಳ್ಳಬೇಕೆಂದು ಹುಡುಗಿಯನ್ನು ಪ್ರೀತಿ ಮಾಡಿದ್ದಾನೆ ಎಂದರೆ ಆ ಪ್ರೀತಿಯಲ್ಲಿ ಇರುವುದೇನೋ ಗೊತ್ತಾ ಪ್ರಿಯರೇ? ಕಾಮ. ದೇವರು ಹೇಳಿದ್ದಾನೆ ರೀ. ನೋಡ್ರಿ, ಅದು ಮುಗಿದ ಮೇಲೆ ಮತ್ತೆ ಬಿಟ್ಟು ಹೋಗುವುದು, ಮತ್ತೆ ಒಬ್ಬ ಹುಡುಗಿಯನ್ನು ನೋಡಿಕೊಳ್ಳುವುದು. ಈ ಲೋಕದಲ್ಲಿರುವ ಮನುಷ್ಯರ ಪ್ರೀತಿಯಲ್ಲಿ ಎಂಥ ಕಾರ್ಯಕ್ರಮಗಳಿದ್ದರೆ ದೇವರ ಪ್ರೀತಿಯಲ್ಲಿ ಸ್ವಾರ್ಥತೆ ಇಲ್ಲ. ದೇವರು ಪ್ರೀತಿಯಲ್ಲಿ ಇರೋದೇನೋ ಗೊತ್ತಾ ಪ್ರಿಯರೇ? ಪ್ರಾಣ ಕೊಡುವುದು. ಪ್ರಾಣ ಕೊಡುವುದರಿ ದೇವರು ಪ್ರೀತಿ ತೋರಿಸಿದ್ದು. ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗಾಗಿ ಕೊಟ್ಟು ಪ್ರಾಣ ತ್ಯಾಗವನ್ನು ಶಿಲುಬೆಯ ಮೇಲೆ ನಮ್ಮ ಪಾಪಗಳಿಗಾಗಿ ನಮಗಾಗಿ. ಅಂದರೆ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ? ಕ್ರಿಸ್ತನನ್ನೇ ನಮಗಾಗಿ ಅರ್ಪಿಸಿದ್ದಾನೆ. ಯಾವಾಗ ಪ್ರೀತಿ ಮಾಡಿದ್ದಾನೋ ಗೊತ್ತಾ ಪ್ರಿಯರೇ? ದೇವರು ನಮ್ಮನ್ನು ಯಾವಾಗ ಪ್ರೀತಿ ಮಾಡಿದ್ದಾನೆ ಎಂದರೆ, ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ನೋಡ್ರಿ. ಏನು ಹೇಳಕತ್ತಾನ ಇಲ್ಲಿ ದೇವರು? ಏನು ಮಾತಾಡಕತ್ತ ನೋಡ್ರಿ ಪ್ರಿಯರೇ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ
ಸಕಲ ಆತ್ಮೀಯ ವರಗಳನ್ನು ನಮಗೆ ಯೇಸು ಕ್ರಿಸ್ತುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು, ನೋಡ್ರಿ ಪ್ರಿಯರೇ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಯಾವಾಗ ಪ್ರಿಯರೇ? ಹುಟ್ಟಿದ ಮೇಲೆ ತಾಯಿ ಪ್ರೀತಿಸುತ್ತಾಳೆ, ಹುಟ್ಟಿದ ಮೇಲೆ ತಂದೆ ಪ್ರೀತಿಸುತ್ತಾನೆ, ದೊಡ್ಡವಳಾದ ಮೇಲೆ ಹುಡುಗ ಪ್ರೀತಿ ಮಾಡುತ್ತಾನೆ. ಆದರೆ ಈ ಲೋಕದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ, ಈ ಲೋಕವೇ ಇಲ್ಲದಕ್ಕಿಂತ ಮುಂಚೆ ನಮ್ಮನ್ನು ಪ್ರೀತಿ ಮಾಡಿದವನಾರೆಂದರೆ ದೇವರು. ದೇವರು ಪ್ರೀತಿ ಮಾಡಿದ್ದಾನೆ. ಹೇಗೆ? ಯೇಸು ಕ್ರಿಸ್ತನ ಮೂಲಕ ಈ ಭೂಮಿ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗಬೇಕು, ಪರಲೋಕಕ್ಕೆ ಕರಕೊಂಡು ಹೋಗಬೇಕು. ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನನ್ನು ಪಾಪದಿಂದ ಬಿಡಿಸಿ ಪರಿಶುದ್ಧ ಜನರಾಗಿ ಮಾಡಿ ಪರಲೋಕಕ್ಕೆ ಕರಕೊಂಡು ಹೋಗಬೇಕೆಂದು ದೇವರು ಒಂದು ಸಂಕಲ್ಪ ಮಾಡಿದ್ದಾನೆ. ಏನಿದೆ ಅದರಲ್ಲಿ? ಪ್ರೀತಿ. ಯಾವ ಪ್ರೀತಿ? ಹುಡುಗ ಹುಡುಗಿಯಲ್ಲಿರುವ ಪ್ರೀತಿ ಅಲ್ಲ, ತಂದೆ ತಾಯಿಯಲ್ಲಿರುವ ಪ್ರೀತಿ ಅಲ್ಲ, ಮಕ್ಕಳಲ್ಲಿರುವ ಪ್ರೀತಿ ಅಲ್ಲ, ದೇವರ ಪ್ರೀತಿ, ಪ್ರಾಣ ಕೊಡುವ ಪ್ರೀತಿ. ಇಷ್ಟೊಂದು ಪ್ರೀತಿ ಯಾರ್ರಿ ಈ ಲೋಕದಲ್ಲಿ ಪ್ರೀತಿಸುವುದು? ಬೇರೆ ಹೇಳ್ರಿ, ಇಷ್ಟೊಂದು ಪ್ರೀತಿ ಯಾರಾದರೂ ತೋರಿಸ್ತಾರ? ಇಲ್ರಿ. ಆದರೆ ದೇವರು ತೋರಿಸುತ್ತಾನೆ, ಬಾ ಎಂದು ಕರೆಯುತ್ತಾನೆ. ದೇವರು ತೋರಿಸಿ ಕರೆಯುತ್ತಾ ಇದ್ದಾನೆ ಪ್ರಿಯರೇ. ಏನು ಪ್ರೀತಿಗೋಸ್ಕರ ದೇವರು ಕರೆಯುತ್ತಾನ? ನೋಡ್ರಿ ದೇವರು ಹೇಗೆ ಕರೆಯುತ್ತಾನೆ ಎಂದು ನಾವು ನೋಡಿದಾಗ, ಪರಮಗೀತೆ 7ನೇ ಅಧ್ಯಾಯ 12ನೇ ವಚನ, ಹೇಗೆ ಪ್ರೀತಿ ತೋರಿಸ್ತಾನೆ? ಅಲ್ಲಿ ನನ್ನ ಪ್ರೀತಿಯನ್ನು ನಿನಗೆ ಸಲ್ಲಿಸುವೆನು. ಏನಂತ ಪ್ರಿಯರೇ? ಅಲ್ಲಿ ನನಗೆ, ಎಲ್ಲಿ? ತೋಟಗಳನ್ನು ನೋಡು. ಒಂದು ತೋಟ ನೋಡ್ರಿ ಪ್ರಿಯರೇ, ದಾಳಿಂಬ ತೋಟವನ್ನು ನೋಡಿದಾಗ ಅದರಲ್ಲಿ ಕಾಣುವುದೇನು ಪ್ರಿಯರೇ? ಪ್ರೀತಿ. ಯಾರ್ದು? ದೇವರ ಪ್ರೀತಿ. ಇನ್ನ ದ್ರಾಕ್ಷ ಹಣ್ಣುಗಳು ತಗೊಂಡೋಗಿ ಮನೆಯಲ್ಲಿ ಚೆನ್ನಾಗಿ ತಿಂತಾ ಇರ್ತೀವಿ. ಆದರೆ ಆ ದ್ರಾಕ್ಷಿಯನ್ನು ನೋಡಿದಾಗ ನಮಗೇನು ಗುರ್ತಾಗಬೇಕು? ದೇವರ ಪ್ರೀತಿ. ಆದರೆ ನಮಗೆ ದೇವರ ಪ್ರೀತಿ ಕಂಡು ಬರುತ್ತದ? ಇಲ್ಲ ಪ್ರಿಯರೇ. ಒಬ್ಬ ಹುಡುಗ ಒಬ್ಬ ಹುಡುಗಿಗೆ ಒಂದು ಹೂವನ್ನು ಕೊಟ್ಟವಾಗ ಬಾ ಎಷ್ಟು ಚಂದ ಪ್ರಪೋಸ್ ಮಾಡಿದ್ದಾನೆ. ಏನಿದು ನಾವು ಯಾವಾಗಲೂ ನೋಡಿಲ್ಲ. ಒಬ್ಬ ಹುಡುಗ ಒಬ್ಬ ಬೆಲೂನಿನಲ್ಲಿ ತನ್ನ ಪ್ರೀತಿಯನ್ನು ತೋರಿಸಿದಾಗ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ಸ್ಕೂಲಲ್ಲಿ, ಕಾಲೇಜಲ್ಲಿ, ರೋಡ್ಗಳಲ್ಲಿ, ಸಿನಿಮಾಗಳಲ್ಲಿ ಪ್ರೀತಿಯನ್ನು ತೋರಿಸಿದಾಗ ಎಷ್ಟೋ ಸಂತೋಷದಲ್ಲಿರುವ ನೀನು ದೇವರು ಪ್ರೀತಿಯನ್ನು ತೋರಿಸಿದಾಗ ಎಲ್ಲಿ ನಿನ್ನ ಸಂತೋಷ? ಎಲ್ಲಿ? ಒಂದು ಗಿಡವನ್ನು ನೋಡಿದಾಗ, ಒಂದು ಮರವನ್ನು ನೋಡಿದಾಗ, ಒಂದು ಹಣ್ಣನ್ನು ತಿಂದಾಗ, ಊಟ ಮಾಡುವಾಗ ಎಲ್ಲಿ ಪ್ರೀತಿ ಕಾಣಿಸಿದೆಯಾ ದೇವರದು? ದೇವರು ತೋರಿಸ್ತಾನೆ, ಬಾ ಎಂದು ಕರೆಯುತ್ತಾನೆ. ನೋಡ್ರಿ, ಅಲ್ಲಿ ನನ್ನ ಪ್ರೀತಿಯನ್ನು ನಿನಗೆ ಸಲ್ಲಿಸುವೆನು. ಏನಂತ ಪ್ರಿಯರೇ? ತೋರಿಸುತ್ತಾನಂತ. ಹೆಂಗಿರುತ್ತದೆ ಆ ಪ್ರೀತಿ ಪ್ರಿಯರೇ? ಎಷ್ಟು ಪ್ರೀತಿಯ ಗೊತ್ತಾ ಪ್ರಿಯರೇ ಅಲ್ಲಿ ದೇವರು ತೋರಿಸುವುದು? ಎಷ್ಟು ಪ್ರೀತಿ ಅಂದರೆ 6ನೇ ವಚನ, ಪರಮಗೀತೆ 8ನೇ ಅಧ್ಯಾಯ 6ನೇ ವಚನ ನೋಡ್ರಿ ಪ್ರಿಯರೇ. ನಿನ್ನ ಹೃದಯ ಮೇಲೆ ನಿನ್ನ ಕೈಯಲ್ಲಿ ನನ್ನ ಮುದ್ರೆಯನ್ನಾಗಿ ಧರಿಸಿಕೋ. ಪ್ರೀತಿಯು ಮರಣದಷ್ಟು ಬಲವಾಗಿದ್ದು, ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದರಷ್ಟು
ಕ್ರೂರ. ನೋಡ್ರಿ ಪ್ರಿಯರೇ, ಪ್ರೀತಿ ಎಷ್ಟಂಟ? ಪ್ರೀತಿ ಮರಣದಷ್ಟು ಬಲವಾದದ್ದು. ಅದಕ್ಕೆ ನೋಡ್ರಿ, ಪ್ರೀತಿ ಮಾಡಿದವರು ಸತ್ತೋಗಿರ್ತಾರ ಅಲ್ಲಲ್ಲಿ. ಪ್ರೇಮಿಗಳಾಗಿ ಯಾಕೆ ಸತ್ತೋಗಿದ್ದೀರ ಅಂತ ಅವ್ರನ್ನ ಕೇಳಿದಾಗ ತಂದೆ ತಾಯಿ ಒಪ್ಪಿಲ್ಲ ರೀ, ಅದಕ್ಕೆ ಸತ್ತೋಗಿದ್ದಾರೆ. ಆ ಮರಣದಷ್ಟು ದೊಡ್ಡದಾದರೆ ದ್ರೋಹ, ಪ್ರೀತಿಯ ದ್ರೋಹ ಎಷ್ಟಂಟ? ಎಷ್ಟು? ಮತ್ಸರವು ಪಾತಾಳದಷ್ಟು ಕ್ರೂರ. ನೋಡ್ರಿ ಪ್ರಿಯರೇ, ದೇವರ ಪ್ರೀತಿ ಎಷ್ಟಂತ ಮರಣದಷ್ಟು ಬಲವಾದದ್ದು. ಅದಕ್ಕೆ ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದಾನೆ. ಅಷ್ಟು ದೊಡ್ಡ ಪ್ರೀತಿ ದೇವರದು ಪ್ರಿಯರೇ. ಅದಕ್ಕೆ ಆ ದೇವರ ಪ್ರೀತಿ ಇನ್ನೂ ಎಷ್ಟು ದೊಡ್ಡದು, ಇನ್ನೂ ಎಷ್ಟು ಒಳ್ಳೆಯದು, ಇನ್ನೂ ಎಷ್ಟು ಪ್ರೀತಿ ಮಾಡುತ್ತಾನೆ ಎಂದು ನೋಡಿದಾಗ ಅತಿ ಪ್ರೀತಿ ಪ್ರಿಯರೇ ನಮ್ಮ ಮೇಲೆ ದೇವರಿಗೆ. ನಮ್ಮ ಮೇಲೆ ದೇವರಿಗಿರುವುದು ಸ್ವಲ್ಪ ಅಲ್ಲ, ಅತಿ, ಎಲ್ಲದಕ್ಕಿಂತಲೂ ಹೆಚ್ಚು ನಮ್ಮ ಮೇಲೆ ದೇವರ ಪ್ರೀತಿ. ಜಗತ್ತು ಈ ಲೋಕವನ್ನು ಮಾಡುವುದಕ್ಕಿಂತ ಮುಂಚೆಯಿಂದಲೇ ಪ್ರೀತಿ ಮಾಡುತ್ತಾ ಇದ್ದಾನೆ. ಅದಕ್ಕೆ ಈ ಲೋಕವನ್ನು ನಮಗಾಗಿ ಮಾಡಿದ್ದಾನೆ. ಅಷ್ಟು ಪ್ರೀತಿ ಈ ಲೋಕದ ಮೇಲೆ ಬಂದಾಗ, ಈ ಲೋಕದೊಳಗೆ ಹುಟ್ಟಿದಾಗ ತಂದೆ ತಾಯಿ ಪ್ರೀತಿಯಿಂದ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಹೊತ್ತುಕೊಳ್ಳುತ್ತಾರೆ. ಆದರೆ ದೇವರು ಶಾಯನ ಬರೆದ ಗ್ರಂಥ 49ನೇ ಅಧ್ಯಾಯ 15ನೇ ವಚನ, 16ನೇ ವಚನ ನೋಡ್ರಿ ಪ್ರಿಯರೇ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮಲೆಕೂಸನ್ನು ಮರೆಯುತ್ತಾಳೆ. ದೇವರು ಪ್ರಶ್ನೆ ಹಾಕಿದ್ದಾನೆ, ಮರೆಯುತ್ತಾಳೆ? ಎಷ್ಟೋ ಜನರು ಮರೆತು ಹೋಗಿ ತಾಯಿ ಮಗುವಿನ ಮೇಲೆ ಬಿದ್ದು ಸತ್ತೋಗಿದ್ದಾಳಂತ. ಮಗು ಆದರೆ ಮರೆತಿದ್ದಾಳ? ತಾಯಿ ಮರೆತಿದ್ದಾಳೆ. ಆದರೆ ಹೆಚ್ಚು ಜನ ಮರೆಯೋದು ಇಲ್ಲ ಪ್ರಿಯರೇ. ಮಗುವನ್ನು ಮರೆಯುವುದಿಲ್ಲ. ಆದರೆ ನೋಡ್ರಿ ಪ್ರಿಯರೇ, ಮರೆಯುತ್ತಾಳೆ. ಒಂದು ವೇಳೆ ಮರೆಯುತ್ತಾಳೆ, ನಾನಾದರೆ ನಿನ್ನನ್ನು ಮರೆಯೇ. ಈಗೋ ನನ್ನ ಅಂಗೈಗಳಲ್ಲಿ ನಿನ್ನ ಚಿತ್ರಿಸಿದ್ದೇನೆ. ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ನಿನ್ನ ಮಕ್ಕಳು ತೆರೆಪಟ್ಟು ಬರುತ್ತಿದ್ದಾರೆ. ನಿನ್ನನ್ನು ಕೆಡು ಹಾಳು ಮಾಡಿದವನು ನಿನ್ನೊಳಗಿಂದ ಹೊರಹೋಗುತ್ತಾನೆ. ನೋಡ್ರಿ ಪ್ರಿಯರೇ, ಏನಂತ ಪ್ರಿಯರೇ? ನಿನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದಾನೆ. ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ಕಣ್ಣೆದುರಿನಲ್ಲಿವೆ. ತಾಯಿ ಮರೆತೋದ್ರು, ತಂದೆ ಮರೆತೋದ್ರು, ದೇವರು ಮರೆತಿಲ್ಲ ಪ್ರಿಯರೇ. ಕಣ್ಣೆದುರುಗಾನೆ. ಯಾವಾಗ? ತಾಯಿಯ ಗರ್ಭದಲ್ಲಿ ಇದ್ದಾಗಿಂದಾನೆ ನೋಡುತ್ತಾ ಇದ್ದಾನೆ ನಮ್ಮನ್ನು. ಅದು ಪ್ರೀತಿ. ಸಾಯುವವರೆಗೂ ತನ್ನ ಕೈಗಳಿಂದ ನಮ್ಮನ್ನು ಹೊತ್ತುಕೊಳ್ಳುತ್ತಾ ಇದ್ದಾನೆ. ಅದು ಪ್ರೀತಿ. ಇಂಥ ಪ್ರೀತಿಯನ್ನು ಬಿಟ್ಟು ಭೂಮಿಯ ಮೇಲೆ ಮನುಷ್ಯನ ಪ್ರೀತಿಯೇ ಪ್ರೀತಿ ಎಂದು ನಿಜ ಎಂದು ಹೇಳಿಕೊಳ್ಳುತ್ತಾ ಇದ್ದಾರೆ ಪ್ರಿಯರೇ. ಅದಲ್ಲ ಪ್ರೀತಿ. ಪ್ರೀತಿ ಎಂದರೆ ದೇವರು, ದೇವರೆಂದರೆ ಪ್ರೀತಿ. ನೀನು ಕೆಟ್ಟವನಾದರೂ ದೇವರು ನಿನ್ನನ್ನು ಪ್ರೀತಿ ಮಾಡುತ್ತಾ ಇದ್ದಾನೆ. ಕೆಟ್ಟವನಾದರೂ ನಾನು ನಿನ್ನನ್ನು ಹೇಗೆ ಪ್ರೀತಿ ಮಾಡುತ್ತಾನೆ ಎಂದು ಈ ಮಾತನ್ನು ನೋಡಿ ಮುಕ್ತಾಯ ಮಾಡೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನ. ಹೀಗೆ ಮಾಡಿದ್ದೀರೆ, ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆಯು ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ದೇವರನ್ನು ಪ್ರೀತಿ ಮಾಡಿದವರನ್ನೇ ದೇವರು ಪ್ರೀತಿ ಮಾಡುತ್ತಾನ ಅಂದರೆ ಇಲ್ಲ, ಎಲ್ಲರ ಮೇಲೆ. ಅದಕ್ಕೆ ನೋಡ್ರಿ, ಕೆಟ್ಟವರಿಗೂ ಬೆಳಕು ಬರುತ್ತದೆ, ಒಳ್ಳೆಯವರಿಗೂ ಬೆಳಕು ಬರುತ್ತದೆ. ಕೆಟ್ಟವರಿಗೂ ಮಳೆ ಬರುತ್ತದೆ, ಒಳ್ಳೆಯವರ ಹೊಲದಲ್ಲಿ ಮಳೆ ಬರುತ್ತದೆ. ಒಳ್ಳೆಯವರು ದೇವರನ್ನು ಪ್ರೀತಿಸಿದವರಿಗೆ ಮಾತ್ರ ಮಳೆ ಬಂದರೆ ಕೆಟ್ಟವ್ರಿಗೆ ಏನು ಅನ್ನಿಸ್ತದ್ರಿ?
ನೋಡ್ರಿ ಅವರ ದೇವರು ಎಷ್ಟು ಪಕ್ಷಪಾತ ತೋರಿಸ್ತಾನೆ. ಆದರೆ ದೇವರು ಎಲ್ಲರ ಮೇಲೆ ಈ ಲೋಕದಲ್ಲಿ ಪ್ರೀತಿಯನ್ನು ತೋರಿಸುತ್ತಾ ಇದ್ದಾನೆ. ಇದು ದೇವರ ಪ್ರೀತಿ. ಆದರೆ ಮನುಷ್ಯನದು ಪ್ರೀತಿನೇ ಅಲ್ಲ ಪ್ರೇರೆ. ಅದಕ್ಕೆ ಪ್ರೀತಿ ಎಂದರೆ ದೇವರು, ದೇವರೆಂದರೆ ಪ್ರೀತಿ. ದೇವರು ಪ್ರೀತಿ ಸ್ವರೂಪನು, ಆತನು ಪ್ರೀತಿಯನ್ನು ತೋರಿಸುತ್ತಾನೆ. ಆದರೆ ಮನುಷ್ಯನು ದೇವರ ಕೈಗಳನ್ನು ಬಿಡಿಸಿಕೊಂಡು ದೇವರ ಮೇಲೆ ತಿರುಗಿ ಬಿದ್ದಿದ್ದಾನೆ. ಯೆಶಾಯನು ಬರೆದ ಗ್ರಂಥ 2ನೇ ಅಧ್ಯಾಯ 1ನೇ ವಚನ ನೋಡಿದಾಗ ದೇವರು ಹೇಳುತ್ತಾ ಇದ್ದ, ನೋಡ್ರಿ ಪ್ರಿಯರೇ, ದೇವರು ಪ್ರೀತಿಯನ್ನು ತೋರಿಸುತ್ತಾ ಇದ್ದಾಗ ಮನುಷ್ಯನು ದೇವರ ಪ್ರೀತಿಯನ್ನು ನೋಡುವುದಲ್ಲ, ಬಿಟ್ಟು ದೂರ ಇರುವುದಕ್ಕೆ ಪ್ರಯತ್ನ ಮಾಡಿದ್ದೇ ಹೊರತು ಆ ಪ್ರೀತಿಯನ್ನು ತೋರಿಸಿದ ದೇವರ ಮೇಲೆ ತಿರುಗಿ ಬಿದ್ದಿದ್ದಾನೆ. ನೋಡ್ರಿ ಪ್ರಿಯರೇ, ಯೆಶಾಯನು ಬರೆದ ಗ್ರಂಥ 1ನೇ ಅಧ್ಯಾಯ 2ನೇ ವಚನ. 1ನೇ ಅಧ್ಯಾಯ 2ನೇ ವಚನ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತನಾಡುತ್ತಿದ್ದಾನೆ. ಯಾಕೆ ಮಾತಾಡುವುದು ದೇವರು ಆಕಾಶಕ್ಕೆ ಭೂಮಿಗೆ ಯಾಕೆ ಹೇಳುತ್ತಾ ಮಾತಾಡುತ್ತಿದ್ದಾನೆಂದರೆ, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ನಾನು ಸಾಕಿದವರೇ, ನಾನು ಹೆತ್ತವರೇ ಪ್ರೀತಿಯನ್ನು ತೋರಿಸಿದರೆ ಏನು ಮಾಡಿದ್ದಾರೆ ಅಂತ ಪ್ರಿಯರೇ? ನನಗೆ ದೇವರಿಗೆ ದ್ರೋಹ ಮಾಡಿದ್ದಾರೆ. ಪ್ರಿಯರೇ, ಪ್ರೀತಿ ತೋರಿಸಿದರೆ ಏನು? ದ್ರೋಹ, ಮತ್ಸರವು ಮರಣದಷ್ಟು ಬಲವಾದದ್ದು. ಮತ್ಸರವು ಕೆಟ್ಟದ್ದು ಪ್ರಿಯರೇ. ದೇವರಿಗೆ ದ್ರೋಹ ಮಾಡಬಾರದು, ಪ್ರೀತಿ ತೋರಿಸಬೇಕು. ಅದಕ್ಕೆ ಪ್ರಿಯರೇ, ನೀವೆಲ್ಲರೂ ದೇವರನ್ನು ಪ್ರೀತಿಸುವವರಾಗಿರಬೇಕೆಂದು ಹೇಳುತ್ತಾ, ಪ್ರೀತಿಯನ್ನು ಕೊಟ್ಟಿದ್ದು ದೇವರು, ಪ್ರೀತಿ ಮಾಡುವುದು ದೇವರು. ಈ ಲೋಕದೊಳಗೆ ಹುಟ್ಟುವುದಕ್ಕಿಂತ ಮುಂಚೆ ನಮ್ಮನ್ನು ಪ್ರೀತಿ ಮಾಡಿ, ನಮಗಾಗಿ ಎಲ್ಲವನ್ನು ಮಾಡಿ, ತಂದೆ ತಾಯಿ ಬಂಧುಗಳಲ್ಲಿ ತನ್ನ ಪ್ರೀತಿಯನ್ನು ತೋರಿಸಿ ಈ ಲೋಕದೊಳಗೆ ನಮಗೆ ಜನ್ಮವನ್ನು ಕೊಟ್ಟಿದ್ದಾನೆ, ಹುಟ್ಟಿಸಿದ್ದಾನೆ. ಹುಟ್ಟಿದ ನಾವೆಲ್ಲರೂ ದೇವರ ಪ್ರೀತಿಯನ್ನು ಅರಿತು ಪಾಪಿಗಳಾಗಿ ಸಾಯದೆ ಯೇಸು ಕ್ರಿಸ್ತನನ್ನು ನಂಬಿ ದೇವರ ಪ್ರೀತಿಯನ್ನು ತಿಳಿದವರಾಗಿ ಪರಲೋಕಕ್ಕೆ ಹೋಗಬೇಕೆಂದು ಎಲ್ಲರಿಗೂ ಹೇಳುತ್ತಾ, ಎಲ್ಲರಿಗೂ ವಂದನೆಗಳು.